GS ಪಾಟೀಲರಿಗೆ ಮಂತ್ರಿತನ ಕೊಡಲೇಬೇಕು. ಗದಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಾಗಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಗೊಳಿಸಿದ್ದಾರೆ. ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬ್ರನ್ನ ಸಚಿವರನ್ನಾಗಿ ಮಾಡಿದ್ರೆ ಮಾತಿಗೆ ಒಂದು ಬೆಲೆ ಉಳಿತೈತಿ. ನಮ್ಮ ರೋಣ ಮತಕ್ಷೇತ್ರದ ಎಲ್ಲ ಬಂದಂಥ ಅಕ್ಕ ತಂಗಿಯರಿ, ಅಣ್ಣ ತಮ್ಮಂದಿರಿ, ಹಿರಿಯರಿ ಹಾಗೂ ಸ್ವಾಮೀಜಿಯರಿ, ಈಗ ನಮ್ಮ ರೋಣ ಮತಕ್ಷೇತ್ರದ ನಮ್ಮ GS ಪಾಟೀಲರಿಗೆ ಮಂತ್ರಿತನ ಕೊಡಲೇಬೇಕು. ಕೊಡಲಿಕ್ಕೆ ನಾವು ಸತ್ಯಾಗ್ರಹ ಮಾಡ್ತೀವಿ, ಎಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಎಲ್ಲಿ ಅಂತಂದ್ರೆ ನಾವು ವಿಧಾನಸೌಧದ ಮುಂದೆ ಕೊಡಬೇಕು. ಮಾನ್ಯ ನಮ್ಮ HK ಪಾಟೀಲ್ ಸಾಹೇಬರು ಹೇಳ್ಬೇಕಂದ್ರೆ ತಾವು ತಮ್ಮ ಸ್ಟೇಟಿಗೆ ಹೋಲಿ, ಸ್ಟೇಟಿಗೆ ಆದ್ರೂ ಒಂದು ತೊಗೊಳ್ಳಿ, ಇದ್ರಾಗ ಭಾರತದ ಕೈಯಲ್ಲಿ ತೊಗೊಳ್ಳಿ, ಆದ್ರೆ GS ಪಾಟೀಲ್ ಅವ್ರು ಕೊಡ್ಸಂತ ನಾವು ಮನವಿ ಮಾಡ್ಕೊತೀವಿ. ನಮ್ಮ HK ಪಾಟೀಲ್ ಸಾಹೇಬ್ರಿಗೂ ಇವರು 80 ವರ್ಷ ಆದರೂ ಒಂದು 20-25 ವರ್ಷದ ಹುಡುಗಿದ್ದಂಗೆ ಅದಾರ, ಕೆಲಸ ಮಾಡ್ತಾರ, ಸರ್ದಾರ ಅಂತ ಇದಾರ, ಬೇಕಾದಷ್ಟು ಕೆಲಸ ಮಾಡ್ತಾರೆ. ಆದ್ರೆ ವಯಸ್ಸಾಗೈತಿ, ದಯಮಾಡಿ ಅವ್ರು ಕೊಡಬೇಕು. DK ಶಿವಕುಮಾರ್, ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾನ್ಯ ಭಾರತದಲ್ಲಿ ಇದ್ದಂಥ ನಮ್ಮ ಖರ್ಗೆ ಅವರು ಹಾಗೂ ಸೋನಿಯಾ ಗಾಂಧಿ ಅವರು ಹಾಗೂ ರಾಹುಲ್ ಗಾಂಧಿ ಅವರು ನಾವೆಲ್ಲರೂ ಒಕ್ಕಟ್ಟಿನಿಂದ ನಮ್ಗೆ ಕೊಡಿಸ್ಬೇಕು. ಕೊಡಿಸಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ದಯಮಾಡಿ ಕೊಡಿಸ್ಬೇಕಾಗಿ ತಮ್ಮ ವಿನಂತಿ ಮಾಡ್ಕೊಳ್ತೇನೆ. ನಾವು ರೋಲ್ಸ್ ಮತಕ್ಷೇತ್ರ ರಾಮಣ್ಣ ಮೇಗಲ್ಮನಿ ಹತ್ತಿಕಟ್ಟಿ ನಾವು ಗ್ಯಾರಂಟಿ ಮೆಂಬರ್ ಇದ್ದೇವೆ. ದಯಮಾಡಿ ಅವ್ರೆಲ್ಲರಿಗೆ ಕೈ ಮುಗಿದು ಕಾಲು ಬಿದ್ದು ಕೇಳ್ಕೊಂತೀವಿ. ರೋಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಂತ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬ್ರವರ ಒಂದು ಸಚಿವ ಸ್ಥಾನಕ್ಕಾಗಿ ರೋಣ, ಗದಗ, ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಾವು ಸುಮಾರು 2-3 ದಿನಗಳಿಂದ ಸಿದ್ಧಗಂಗಾ ಮಠದ ತುಮಕೂರಿನಿಂದ ಸಿದ್ಧಗಂಗಾ ಶ್ರೀಗಳ ಮಠದಿಂದ ನಾವು ಪಾದಯಾತ್ರೆ ಮಾಡುವುದರ ಮೂಲಕ ಸುಮಾರು 4-5 ಸಾವಿರ ಅಭಿಮಾನಿಗಳು ಕೂಡಿಕೊಂಡು ಪಾದಯಾತ್ರೆ ಮೂಲಕ ಇವತ್ತು ಬೆಂಗಳೂರು ತಲುಪೇವೆ. ಸನ್ಮಾನ್ಯ ಶ್ರೀ ನಮ್ಮ ಗದಗ ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ GS ಪಾಟೀಲ್ ರೋಣ ತಾಲೂಕಿನ ಜನಪ್ರಿಯ ಶಾಸಕರು, ಸುಮಾರು 4 ಬಾರಿ ಶಾಸಕರ, ಹಿರಿಯ ಶಾಸಕರು, ಮುತ್ಸದಿ ರಾಜಕಾರಣಿಗಳು ಅಂಥವ್ರಿಗೆ ಈಗ ಮುಂದಿನ ದಿನಮಾನಗಳಲ್ಲಿ ನಡೆಯುವಂಥ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಮಾಡ್ಕೊತೇವೆ, ಅವರಿಗೆ ಹಕ್ಕೊತ್ತಾಯವನ್ನು ಮಾಡ್ಕೊತೇವೆ. ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಸುಮಾರು 40-45 ವರ್ಷಗಳಿಂದ ಗದಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಾಗಿ, ಕಾಂಗ್ರೆಸ್ ಪಕ್ಷದ ಸಿಪಾಯಿಯಾಗಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಗೊಳಿಸಿದ್ದಾರೆ. ಅದೇ ರೀತಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಇನ್ನೂ ಮುಂದಿನ ಕೆಲಸ ಈ ರಾಜ್ಯದಲ್ಲಿ ಸೇವೆ ಮಾಡೋಕ್ಕೆ ಇನ್ನೂ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಅವ್ರನ್ನ ಸಚಿವರನ್ನಾಗಿ ಮಾಡಬೇಕು, ಗದಗ ಜಿಲ್ಲೆ ಉಸ್ತುವಾರಿಗಳನ್ನಾಗಿ ಮಾಡಬೇಕಂತ ನಾವು ಸನ್ಮಾನ್ಯ DK ಶಿವಕುಮಾರ್ ಅವರಲ್ಲಿ, ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ಹಾಗೂ ಪ್ರಿಯಾಂಕಾ ಗಾಂಧಿಯವರು, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಒಂದು ಮನವಿ ಮಾಡ್ಕೊಳ್ಳೋಕೆ ನಾವು ಈ ಒಂದು ಪಾದಯಾತ್ರೆ ಮಾಡ್ತಿದ್ದೇವೆ. ಅದಕ್ಕೆ ದಯವಿಟ್ಟು ಒಂದು ನಾವು ಆಗ್ರಹ ಮಾಡ್ತೀವಿ. GS ಪಾಟೀಲ್ ಅಭಿಮಾನಿ ಬಳಗದಿಂದ ನಾವು ಇಡೀ ರಾಜ್ಯ ತುಂಬ, ಈ ಜಿಲ್ಲೆ ಗದಗ ಜಿಲ್ಲೆ ತುಂಬ ಮತ್ತು ರೋಣ ಮತಕ್ಷೇತ್ರದ ಎಲ್ಲ ಸಮಾಜದ ಕಾರ್ಯಕರ್ತರು, ಎಲ್ಲ ಅಭಿಮಾನಿಗಳು ಕೂಡಿಕೊಂಡು ನಾವು ಇವತ್ತು ಒಂದು ಹಕ್ಕೊತ್ತಾಯವನ್ನು ಮಾಡೋಕ್ಕೆ ಬೆಂಗಳೂರಿಗೆ ಆಗಮಿಸಿವಿ. ಅದಕ್ಕೆ ದಯವಿಟ್ಟು ಅವರಲ್ಲಿ ವಿನಂತಿ ಮಾಡೋದೇನೆಂದ್ರೆ ಮುಂಬರುವ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ ಹಿರಿಯ ಮುತ್ಸದಿಗಳಂತ GS ಪಾಟೀಲ್ ಸಾಹೇಬರಿಗೆ ನಮ್ಗೆ ಸಚಿವ ಸ್ಥಾನ ನೀಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಸಂಜಯ್ ದೊಡ್ಡಮನಿ ಸರ, ಇವರು ಲಿಂಗಾಯತ್ ಕೋಟಾದಲ್ಲಿ ಸನ್ಮಾನ್ಯ GS ಪಾಟೀಲ್ರಿಗೆ ಕೊಡೋಕೆ ಅರ್ಹರದಾರ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇವರು ಪ್ರಭಾವಿ ವ್ಯಕ್ತಿ ಆಗ್ಯಾರ, ಪಕ್ಷವನ್ನು ಸಂಘಟನೆ ಮಾಡ್ಯಾರ, ಲಿಂಗಾಯತ ಸಮುದಾಯಕ್ಕೆ ಬೇಕಾದಂಥ ವ್ಯಕ್ತಿ. ಎಲ್ಲರೂ ಕೂಡ ಸರಳ ಸಜ್ಜನಿಕವಾಗಿ ಎಲ್ಲ ಸಮುದಾಯದ ಕೂಡ ಒಳ್ಳೆಯ ಬಾಂಧವ್ಯ ಹೊಂದಿದಾರ. ಅದಕ್ಕೆ ಉತ್ತರ ಕರ್ನಾಟಕ ಒಳ್ಳೆಯದಾಗಲಿಕ್ಕೆಗೋಸ್ಕರ, ಒಂದು ರಾಜ್ಯ ತುಂಬ ಅಭಿವೃದ್ಧಿ ಆಗೋಸ್ಕರ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಸರ್. ನೀವು ಮಾತು ಕೊಟ್ಟಂಗೆ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬ್ರನ್ನ ಸಚಿವರನ್ನಾಗಿ ಮಾಡಿದ್ರೆ ಮಾತಿಗೆ ಒಂದು ಬೆಲೆ ಉಳಿತೈತಿ. ಸೋನಿಯಾ ಗಾಂಧಿ ಅವರು ಕೂಡ ಪ್ರಧಾನಮಂತ್ರಿ ತ್ಯಾಗ ಮಾಡಿ ಮನಮೋಹನ್ ಸಿಂಗ್ ಅವ್ರಿಗೆ ಕೊಟ್ಟಾರೆ. ಕಾಂಗ್ರೆಸ್ ಪಕ್ಷ ತ್ಯಾಗಕ್ಕೆ ಒಂದು ಪ್ರಸಿದ್ಧವಾದಂಥ ಪಕ್ಷ, ಎಲ್ಲ ರೀತಿಯಿಂದ ಅರ್ಹರುವಂಥವ್ರು GS ಪಾಟೀಲ್ ಸಾಹೇಬ್ರದಾರ. GS ಪಾಟೀಲ್ ಸಾಹೇಬರಿಗೆ ಈ ಬಾರಿ ನೀವು ಸಚಿವ ಸ್ಥಾನ ಕೊಡದೇ ಇದ್ರೆ ಇಡೀ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ನಾವೆಲ್ಲ ಪಕ್ಷವನ್ನು ಈ ಬಾರಿ
ನಾವು ಸಂಘಟನೆ ಮಾಡದೆ ನಮ್ಮ ಮನೆಯಲ್ಲಿ ಕುಂದ್ರುವಂಥ ಒಂದು ವ್ಯವಸ್ಥೆಗೆ ದಯಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬರು ತರಬಾರ್ದು. ಅವರಿಗೆ ನಾವು ಸಚಿವ ಸ್ಥಾನ ಕೊಡಿಸಲೇಬೇಕು ಅನ್ನೋ ಒಂದು ಹಠದಿಂದ ನಾವು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ರೋಣ ಮತಕ್ಷೇತ್ರದಿಂದ ಎಲ್ಲರೂ ಇಲ್ಲಿ ಆಗಮಿಸಿವಿ. ನಾವು ಸಿದ್ಧಗಂಗಾ ಮಠದಿಂದ ಪಾದಯಾತ್ರೆ ಮಾಡಿ ಇವತ್ತು ಇಲ್ಲಿವರೆಗೆ ಪಾದಯಾತ್ರೆ ಮುಖಾಂತರ ಬಂದು ಇವತ್ತು ದೇವರ ಮರೆಯಿಂದ ದೇವರ ಪ್ರಾರ್ಥನೆ ಮಾಡಿ ಇವತ್ತು ನಾವು ಸಚಿವ ಅವಕಾಶ ಕೊಡ್ರಿ ಅಂತ ಕೇಳಕ್ ಕುಂತೀವಿ. ಈ ಅವಕಾಶಕ್ಕೂ ಮಣಿಲಿಕ್ಕಪ್ಪ ಅಂದ್ರೆ ವಿಧಾನಸಭೆ ಮುಂದೆ ಕುಂತ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡಿ ನಮ್ಮ ಶಾಸಕರಿಗೆ ಸಚಿವನ ಸಿಗುವವರೆಗೂ ನಾವು ಎಲ್ಲ ಮತಕ್ಷೇತ್ರ ಹೋರಾಡ್ತೀವಿ ಅಂತೇಳಿ ನಾವು ನಿಮ್ಮ ಮೂಲಕ ನಿಮ್ಗೆ ತಿಳ್ಸೋಕೆ ಇಚ್ಛೆಪಡ್ತೀವಿ. ನಮ್ಮ ಹೆಸರು ಅಂದಾನಗೌಡ ಪಾಟೀಲ್ ಅಂತ, ಹಾಳಕೇರಿ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷರು. ಇವತ್ತು ದುಡ್ಡಿನಿಂದ ಆಳುವಂತಹ ಇವತ್ತು ರಾಜಕಾರಣ ವ್ಯವಸ್ಥೆಯಲ್ಲಿ ಇವತ್ತು ಮಾನ್ಯ GS ಪಾಟೀಲರ ವಿಚಾರದಲ್ಲಿ ಎಲ್ಲರೂ ಸ್ವಂತ ಖರ್ಚಿನಿಂದ ಇವತ್ತು ಈ ಬೆಂಗಳೂರಿನ ನಗರಕ್ಕೆ ಆಗಮಿಸಿ ಇವತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ತಮ್ಮ ಹಕ್ಕೊತ್ತಾಯವನ್ನು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡುವುದರ ಜೊತೆಗೆ ಎಲ್ಲ ಕಾರ್ಯಕರ್ತರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಆಗ್ರಹಪೂರ್ವಕವಾಗಿ ಮನವಿ ಮಾಡ್ಕೊತಾ ಇದ್ದೆ. ನಮ್ಮ ಹೆಸರು ಮಹಾದೇವಗೌಡ ಸಂಕನಗೌಡರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ರೋಣ ಮತಕ್ಷೇತ್ರ. ಕೊಡಲೇಬೇಕು.